ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಅಮೆಝಾನಿಂದ ತುಂಬ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಕುಕ್ವೇರ್ ಇರೋದು ನಾನ್ ಸ್ಟಿಕ್ ಕುಕ್ವೇರ್ ಆ್ಯಕ್ಚುಲಿ, ಆ್ಯಂಡ್ ಅದ್ರದ್ದು ಕೋಟಿಂಗ್ ಎಲ್ಲ ಆಲ್ರೆಡಿ ಆಚೆ ಬರ್ತಾ ಇದೆ. ಸೊ ಅದು ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ನಾನೊಂದು ಕುಕ್ವೇರ್ ಸೆಟ್ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಹಾಗೆ ಅದೆಲ್ಲ ಸರ್ಚ್ ಮಾಡಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ವಿತಿನ್ ಸಿಂಗಲ್ ಡೇ, ಸೇಮ್ ಡೇ ಆ್ಯಕ್ಚುಲಿ ಡೆಲಿವರ್ ಆಯಿತು ನನಗೆ. ಆ್ಯಂಡ್ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಒಂದು ಕಡಾಯಿ 3 ಲೀಟರ್ಸು ಮತ್ತು 1.5 ಲೀಟರ್ಸು ಫ್ರೈಯಿಂಗ್ ಪ್ಯಾನ್ ಆರ್ಡರ್ ಮಾಡಿದ್ದೀನಿ. ಸೊ ಇದು ಕಾಸ್ಟ್ ಬಂದು ಇದೆರಡಕ್ಕೂ ಸೇರಿ $2000 ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಹೆವಿ ಆಗಿದೆ ಆ್ಯಂಡ್ ಕ್ವಾಲಿಟಿ ಸಖತ್ತಾಗಿದೆ. ಆ್ಯಂಡ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಐ ಮೀನ್ ಈ ವಾಯ್ಸ್ ಓವರ್ ಕೊಡ್ತಾ ಇರೋದು ಆಲ್ಮೋಸ್ಟ್ 1-4 ಡೇಸ್ ಆದಮೇಲೆ, ಇದು ಡೆಲಿವರ್ ಆದಮೇಲೆ ಕ್ವಾಲಿಟಿ ನಂಗೆ ಚೆನ್ನಾಗಿದೆ ಅಂತ ಅನಿಸ್ತು. ತಳ ಎಲ್ಲ ಹಿಡಿಯಲ್ಲ ಆ್ಯಂಡ್ ತುಂಬ ಚೆನ್ನಾಗಿದೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ನಾನ್ ಸ್ಟಿಕ್ ಕುಕ್ವೇರ್ ಥರ. ಆ್ಯಂಡ್ ಇವಾಗ ಇನ್ನೊಂದು ನಾನು ಒಂದು ಕುಕ್ಕರ್ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ಇವಾಗ ಡೆಲಿವರಿ ಆಗ್ತಿದೆ. ಸೊ ಅದನ್ನು ಪಿಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇದು ನಾನು ಕುಕ್ಕರ್ ಆರ್ಡರ್ ಮಾಡಿದ್ದೆ. ಸೊ ಇದು 3 ಲೀಟರ್ಸ್ ಕುಕ್ಕರ್ ಫ್ರಮ್ ಬ್ರ್ಯಾಂಡ್ ಪಿಜನ್. ನನ್ನ ಹತ್ರ ಒಂದು 7 ಲೀಟರ್ಸ್ ದೊಡ್ಡ ಕುಕ್ಕರ್ ಇದೆ. ಸೊ ಅದು ನನಗೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ. ಚಿಕ್ಕದು ಲೈಕ್ ಪಲಾವ್ ಮಾಡ್ಕೋಬೇಕಾಗಿರಲಿ ಅದೆಲ್ಲ ಆ ದೊಡ್ಡ ಕುಕ್ಕರ ಯೂಸ್ ಮಾಡಬೇಕಾಗಿತ್ತು. ಆ್ಯಂಡ್ ಅದು ತುಂಬ ಹೆವಿ ಇದೆ. ಸೊ ಅದಕ್ಕೆ ಒಂದು 3 ಲೀಟರ್ಸ್ದು ಸ್ವಲ್ಪ ಮೀಡಿಯಮ್ ಸೈಜ್ದು ಕುಕ್ಕರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದು ಮಟೀರಿಯಲ್ ಬಂದುಬಿಟ್ಟು ಅಲ್ಯೂಮಿನಿಯಮ್. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ 3 ಲಿಡ್ಸ್ ಕೊಟ್ಟಿದ್ದಾರೆ. ಒಂದು ಪ್ರೆಷರ್ ಕುಕ್ ಮಾಡೋದಕ್ಕೆ, ಆ್ಯಂಡ್ ಇನ್ನೊಂದು ಏನಾದರೂ ನಾರ್ಮಲ್ ಕುಕ್ ಮಾಡ್ತಾಯಿದ್ರೆ, ಆ್ಯಂಡ್ ಇನ್ನೊಂದು ರೈಸ್ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ಸ್ಟ್ರೈನ್ ಮಾಡೋಕ್ಕೆ ಈ ಥರ ಒಂದು ಲಿಡ್ ಕೊಟ್ಟಿದ್ದಾರೆ. ಯಾವುದೇ ಕುಕ್ವೇರ್ ಆಗಿರೋ ಲಿಡ್ಸ್ಗೋಸ್ಕರನೇ ನಾವು ತುಂಬ ಸ್ಟ್ರಗಲ್ ಮಾಡೋದು. ಸೊ ಒಂದೇ ಒಂದು ಲಿಡ್ ಇರುತ್ತೆ, ಬಟ್ ಇಲ್ಲಿ 3 ಲಿಡ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ವೆರಿ ಯೂಸ್ಫುಲ್. ಬೇರೆದಕ್ಕೂ ನಾವು ಯೂಸ್ ಮಾಡ್ಕೊಬೋದು. ಸೊ ನಾನು ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ಆರ್ಡರ್ ಮಾಡಿದ್ದೆ, ಅದಕ್ಕೆ ಲಿಡ್ ಇರಲ್ಲ. ಆ್ಯಂಡ್ ಇಲ್ಲಿ ಕೊಟ್ಟಿರೋ ಲಿಡ್ನ ಅಲ್ಲಿಗೆ ನಾವು ಯೂಸ್ ಮಾಡ್ಕೊಬೋದು. ಸೊ ಹಾಗೆ 3 ಲಿಡ್ಸ್ ಅಂದರೆ ಎಕ್ಸ್ಟ್ರಾ 2 ಲಿಡ್ಸ್ ಕೊಟ್ಟಿದ್ದಾರೆ. ಸೊ ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಇದ್ರ ಕಾಸ್ಟ್ ಬಂದ್ಬಿಟ್ಟು $2000 ಆಗುತ್ತೆ. ಹಾಗೆ ನಾನು ಕುಕಿಂಗ್ ವಿಡಿಯೋಸ್ ಎಲ್ಲ ಮಾಡೋದ್ರಿಂದ ನನಗೆ ಕೆಲವೊಂದು ಪ್ಲೇಟ್ಸ್ ಬೇಕಾಗಿತ್ತು. ಸೊ ಹಾಗೆ ನಾನೊಂದು ಪಾಸ ಪ್ಲೇಟ್ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದು ಮಟೀರಿಯಲ್ ಸೆರಾಮಿಕ್ದು. ಸೊ ಈ ಥರ ವೈಟ್ ಕಲರಲ್ಲಿದೆ. ಆದರೆ ಇದು ಸೆರಾಮಿಕ್ ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ಸ್ವಲ್ಪ ಮ್ಯಾಟ್ ಫಿನಿಷಲ್ಲಿದೆ. ಆ್ಯಂಡ್ ನಂಗೆ ಇಷ್ಟ ಆಯಿತು ಇದು ಪ್ಲೇಟ್. ಪಾಸ್ತಾಗೆ ಅವ್ರು ಏನಾದರೂ ನಾವು ಸ್ಯಾಲೆಡ್ ಎಲ್ಲ ಮಾಡಿಕೊಂಡ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಹಾಗೆ ಇದೊಂದು ನಾನು ವೇಸ್ ಆರ್ಡರ್ ಮಾಡಿದ್ದೆ. ಸೊ ಈ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಇದೆ, ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಅಂತ ಅನಿಸಲ್ಲ. ಆ್ಯಂಡ್ ತುಂಬ ಮಟೀರಿಯಲ್ ತುಂಬ ಗಟ್ಟಿ ಇದೆ, ಬೇರೆ ಪ್ಲಾಸ್ಟಿಕ್ ಥರ ಆ್ಯಲೋ ಇಲ್ಲ. ಸೊ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಆ್ಯಂಡ್ ಕೆಲವೊಂದು ನಾನು ಸ್ವಲ್ಪ ಫಿಂಗರ್ ರಿಂಗ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಗೋಲ್ಡ್ ಶೇಡಲ್ಲಿ. ಆ್ಯಂಡ್ ನಾನು ಪ್ರೀವಿಯಸ್ ಟೈಮ್ ತರಿಸಿದಾಗ ಸಿಲ್ವರ್ ಕಲರ್ದು ಆರ್ಡರ್ ಮಾಡಿದ್ದೆ. ಸೊ ಗೋಲ್ಡ್ ಕಲರ್ ಇರಲಿಲ್ಲ. ಆಲ್ಮೋಸ್ಟ್ 120 ಪೇರ್ಸ್ ಏನೋ ಇರ್ಬೋದು. ಇದಕ್ಕೆ ಒಂದು $200 ಪೇ ಮಾಡಿದ್ದು ನಾನು. ತುಂಬ ವೆರೈಟೀಸ್ ತುಂಬ ಥರ ಇತ್ತು ಆ್ಯಂಡ್ ಚೆನ್ನಾಗಿತ್ತು. ಸೊ ಹಾಗಾಗಿ ಇದೊಂದು ಆರ್ಡರ್ ಮಾಡಿದ್ದೆ.
ಓಕೆ, ನಾನು ಇವಾಗ ರೆಡಿ ಆಗಿದ್ದೀನಿ. ಹಾಗೆ ಆಫೀಸ್ ಕ್ಯಾಬ್ ಬುಕ್ ಮಾಡೋದು ಮರ್ತೋಯ್ತು ನನಗೆ. ಹಾಗೆ ನಾನು ಊಬರ್ ಬುಕ್ ಮಾಡಿಕೊಂಡು ಇವಾಗ ಹೋಗ್ತೀನಿ. ಅದಕ್ಕೆ ಸ್ವಲ್ಪ ಲೇಟಾಗಿ ರೆಡಿ ಆದರೆ ಆರಾಮಾಗಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಇನ್ನೂ ಬುಕ್ಕೇ ಆಗಿಲ್ಲ. ಊಬರಲ್ಲಿ ಟ್ರೈ ಮಾಡ್ತಿದ್ದೀನಿ, ಓಲಾದಲ್ಲೂ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಯಾವಾಗ ಸಿಗುತ್ತೆ ಅಂತ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಇನ್ನು ತುಂಬ ಟ್ರಾಫಿಕ್ ಇರುತ್ತೆ ಟ್ಯೂಸ್ಡೇಸ್ ಯೂಶಲಿ. ಸೊ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 10 ಮೇಲೇ ಆಗೋಗ್ಬಿಡುತ್ತೆ. ಯಾರೂ ಪಿಕ್ ಮಾಡ್ತಾಯಿಲ್ಲ. ನೋಡೋಣ. ನಾನು ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಯಿತು. ಆ್ಯಂಡ್ ಆಲ್ರೆಡಿ ರೀಚ್ ಆಗೋಷ್ಟೊತ್ತಿಗೆ ತುಂಬ ಮೀಟಿಂಗ್ಸ್ ಎಲ್ಲ ನಡೀತಾ ಇತ್ತು. ಹಾಗೆ ನನಗೆ ಬ್ರೇಕ್ಫಾಸ್ಟ್ ಕೂಡ ಮಾಡೋಕ್ಕಾಗಿಲ್ಲ. ಅದಕ್ಕೆ ಮಧ್ಯಾಹ್ನ ಡೈರೆಕ್ಟ್ ಊಟನೇ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದು ಲಂಚ್ಗೆ ಸೊ ಇದು ಕುಷ್ಕಾ ಆ್ಯಂಡ್ ಏನೋ ಚಿಕನ್ ಗ್ರೇವಿ ಮಾಡಿದ್ರು, ಜಿಂಜರ್ ಚಿಕನ್. ಸೊ ಇದೆಲ್ಲ ಊಟ ಮುಗಿಸ್ಕೊಂಡು ಯೂಶಲಿ ಊಟ ಆದಮೇಲೆ ಒಂದು 10 ಮಿನಿಟ್ಸ್ ವಿ ಗೋ ಫಾರ್ ವಾಕ್. ಸ್ವಲ್ಪ ನಿದ್ದೆ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿಕೊಂಡು ಆಮೇಲೆ ವಿಲ್ ಸ್ಟಾರ್ಟ್ ಅ ವರ್ಕ್. ನೆಕ್ಸ್ಟ್ ವೀಕೆಂಡ್ ಸೊ ಇವಾಗ ಸಂಜೆ ನಾನು ಆಫೀಸಿಂದ ಬಂದೆ ಈಗಷ್ಟೇ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಲಾಸ್ಟ್ ವೆಡ್ನೆಸ್ಡೇ ಕಡಲೆಪುರಿ ತೊಗೊಂಡು ಬಂದಿದ್ದೆ ಬರುವಾಗ. ಅವತ್ತು ಮಾಡ್ಕೊಳ್ಳೋಣ ಅಂತ. ಆದರೆ ಆವತ್ತಿಂದ ನನಗೆ ಟೈಮೇ ಆಗಿಲ್ಲ. ಸೊ ಅದಕ್ಕೆ ಅದು ಇನ್ನೂ ಫ್ರೆಶ್ ಆಗಿದೆ. ಅಂದರೆ ಕಡಲೆಪುರಿ ಎಲ್ಲ ತುಂಬ ದಿನ ಇಟ್ಟರೆ ಮೆತ್ತೆ ಆಗಿಬಿಡುತ್ತೆ ಅಲ್ವಾ. ಸೊ ಅದಿನ್ನೂ ಚೆನ್ನಾಗೇ ಇದೆ, ಕ್ರಿಸ್ಪಿಯಾಗೇ ಇದೆ ಕಡಲೆಪುರಿ. ಸೊ ಅದಕ್ಕೆ ಅದರಲ್ಲಿ ಏನಾದರೂ ಚುರುಮುರಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಳ್ತೀನಿ. ನಾನು ಇದೊಂದು ಸ್ಯಾಲೆಡ್ ಬೌಲ್ ಆರ್ಡರ್ ಮಾಡಿದ್ದೆ ಮೊನ್ನೆ. ಸೊ ಉಡನ್ದು. ಸೊ ಇದು ನನಗೆ ಮೊನ್ನೆ ತಾನೇ ರಿಸೀವ್ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಗಿರಲಿ, ಫಿನಿಶಿಂಗ್ ಆಗಿರಲಿ ತುಂಬ ಚೆನ್ನಾಗಿದೆ ಇದು ಬೌಲು. ಸೊ ಇವತ್ತು ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಇದರ ಸ್ಪ್ಯಾಚುಲ ಕೂಡ ಕೊಟ್ಟಿದ್ದಾರೆ. ಸೊ ಸ್ಯಾಲೆಡ್ಸ್ ಎಲ್ಲ ಮಿಕ್ಸ್ ಮಾಡೋದಕ್ಕೆ. ಆ್ಯಂಡ್ ಇದ್ರದ್ದು ಕ್ವಾಲಿಟಿನೂ ಚೆನ್ನಾಗಿದೆ ಉಡನ್ದು. ಬಟ್ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಫಂಗಸ್ ಮೋಲ್ಡ್ ಎಲ್ಲ ಆಗಿಬಿಡುತ್ತೆ. ಸೊ ನೋಡೋಣ ಹೇಗೆ ಮುಂದೆ ಎಲ್ಲಿ ತನಕ ಚೆನ್ನಾಗಿ ಯೂಸೇಜ್ ಬರುತ್ತೆ ಅಂತ ಅಂದ್ಬಿಟ್ಟು.
ಯಾ ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.